ಜಮಖಂಡಿ ತಾಲೂಕಿನ ಶಿರಗುಪ್ಪಿ ಗ್ರಾಮದ ರಸ್ತೆ ದುರಸ್ತಿಗೆ ರೈತರ ಆಕ್ರೋಶ. ಜಮಖಂಡಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಶಿರಗುಪ್ಪೆ ಗ್ರಾಮದಲ್ಲಿ ರೈತರ ಹೊಲಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ದುರಸ್ತಿಯಾಗದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹಾಗೂ ರೈತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಳೆಗಾಲ ಆರಂಭವಾದ ಹಿನ್ನೆಲೆಯಲ್ಲಿ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಶಾಲಾ ಮಕ್ಕಳು ಶಾಲೆಗೆ ಹೋಗಿ ಬರಲು ಸಾಕಷ್ಟು ತೊಂದರೆ ಅನುಭವಿಸುತ್ತಾ ಇದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಲ್ಲದೆ ಗ್ರಾಮದಲ್ಲಿ ವಿದ್ಯುತ್ ವ್ಯವಸ್ಥೆಯು ಸಮರ್ಪಕವಾಗಿಲ್ಲದ ಕಾರಣ ಮಕ್ಕಳ ವಿದ್ಯಾಭ್ಯಾಸಕ್ಕೂ ತೊಂದರೆಯಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಜೊತೆಗೆ ರೈತರು ತಮ್ಮ ಹೊಲಗಳಿಗೆ ಚಕ್ಕಡಿ, ದನಕರುಗಳನ್ನು ಕರೆದೊಯ್ಯಲು ಹಾಗೂ ಕೃಷಿ ಚಟುವಟಿಕೆ ನಡೆಸಲು ಸಂಕಷ್ಟವನ್ನು ಎದುರಿಸುತ್ತಾ ಇದ್ದಾರೆ. ವಿಶೇಷವಾಗಿ ಕಬ್ಬು ಸಾಗಿಸುವ ಸಮಯದಲ್ಲಿ ರಸ್ತೆ ಕಿರಿದಾಗಿರುವುದರಿಂದ ವಾಹನಗಳ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗುತ್ತಿದೆ ಎಂದು ರೈತರು ದೂರಿದ್ದಾರೆ. ಈ ಕುರಿತು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಮಹಿಳಾ ಜಿಲ್ಲಾ ಅಧ್ಯಕ್ಷೆ ಕಮಲಮ್ಮ ಬನ್ನೂರ್, ಜಮಖಂಡಿ ತಾಲೂಕು ಅಧ್ಯಕ್ಷ ಬಸಪ್ಪ ಬೀರಾದರ್, ರಾಜು ಸೇಗುಣಶ್ರೀ ಹಾಗೂ ಮಾನಿಂಗಪ್ಪ ಬನ್ನೂರ್, ಬಸಪ್ಪ ಹೊಸ್ಮನಿ, ಮಲ್ಲಿಕಾರ್ಜುನ್ ಲಕ್ಷ್ಮೀ ಬನ್ನೂರ್, ಭಾರತಿ ಕೆಬ್ಬಾನಿ, ಕಲಾವತಿ ಬನ್ನೂರು, ಶಾಂತವ್ವ ಹೊಸ್ಮನಿ, ಮಾದೇವಿ ಪೂಜಾರಿ, ಮಂಗಲ ನ್ಯಾಮಗೌಡ ಸೇರಿದಂತೆ ಅನೇಕ ರೈತರು ಹಾಗೂ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಕಲ್ಮೇಶ್ವರ ಗುಡಿಯಿಂದ ಲಕ್ಷ್ಮೀ ಗುಡಿಯವರೆಗೆ ರಸ್ತೆ ನಿರ್ಮಿಸಿ ರೈತರು ಹಾಗೂ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಅವರು ಆಗ್ರಹಿಸಿದರು. ಒಂದು ವೇಳೆ ಶೀಘ್ರದಲ್ಲೇ ರಸ್ತೆ ಕಾಮಗಾರಿ ಆರಂಭಿಸದೇ ಇದ್ದರೆ ಜಿಲ್ಲಾದ್ಯಂತ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ರೈತ ಮುಖಂಡರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಮತ್ತೆ ಏನು ಸಮಸ್ಯೆ ನಿಮಗಿಲ್ರಿ? ನಮ್ಮ ಕರೆಂಟ್ ಸಮಸ್ಯೆ ಐತ್ರಿ. ಒಟ್ಟು ಕರೆಂಟ್ನೇ ಇಲ್ರಿ. ಅಂದ್ರೆ ರಾತ್ರಿ 7 ಗಂಟೆಗೆ ಬರ್ತಾರಿ, 9 ಗಂಟೆಗೆ ಹೋಗಿ ಬಿಡ್ತಾರಿ. ಮರುದಿವ್ಸ ಬೆಳಗ್ಗೆ 9 ಗಂಟೆಗೆ ಬರ್ತಾವ್ರಿ. ರಾತ್ರಿ ಹುಡುಗರ 10th ಆಗಲಿ ಸೆಕೆಂಡ್ ಇಯರ್ದು ಆಗಲಿ ಓದ್ಕೊಳಕ ಈ ದನಕರಿಗೆ ರಾತ್ರಿ ಹುಳ ಹೋಗ್ಬಿಟ್ಟು ನಮಗ್ ಬಾ ತೊಂದ್ರೆ ಆಗೈತ್ರಿ. ರಾತ್ರಿ ಏನೂ ಅನುಕೂಲ ಇಲ್ರಿ ಇಲ್ಲಿ. ಮತ್ತೆ ಅವು ಚಾರ್ಜಿಂಗ್ ಬಲ್ಲೇನ ಅವೇನು ಇದನ್ನ ಇರಂಗಿಲ್ರಿ. 2 ತಾಸು 3 ತಾಸು ಬರ್ತಾವ್ರಿ. ರಾತ್ರಿ ಹುಳ ಆಗ್ಬಿಟ್ಟು ಮಳೆ ದಂಡಿ ಹಾಕೈತ್ರಿ. ಮತ್ತೆ ಒಂದು ಏನೂ ಅನುಕೂಲ ಇಲ್ರಿ. ನಮ್ಗೆ ಕರೆಂಟ್ ಅನುಕೂಲ ಬೇಕ್ರಿ ನಮಗೆ ಇಲ್ಲಿ. ಸರಿ, ಓಕೆ. ನಮಸ್ಕಾರ ರೀ. ತಮ್ಮ ಹೆಸರು ಹೇಳ್ರಿ? ಬಸಪ್ಪ ಹನುಮಂತ ಹೊಸಮನಿ ಸರ್. ನಾವು ಇಲ್ಲಿ ಗಡ್ಡೆ ಹಾಕೊಂಡು ಅದೀವ್ರಿ. ಈ ರಸ್ತೆ ಒಂದು ನಮ್ಗೆ ಯಾರ ಕಡೆ ಹೋಗ್ಬೇಕು ಅನ್ನೋದು ತಿಳಿದ್ರಿ. ಎಲ್ಲರ ಕಡೆ ಹೇಳಿದವ್ರ ಕಡೆ ಹೋದ್ರೆ ಅವ್ರು ಬರೀ ಮುಂದಿನ ದಿನ ತೋರಿಸ್ಯಾರಿ. ನಮ್ಗೆ ಒಟ್ಟು ಮಾಡಿ ಕೊಟ್ಟಿಲ್ಲ. ಮತ್ತು ಮುಂದೆ ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಅನ್ನತ್ತಾರು. ML ಕಡೆನೂ ಹೋಗಿ ಎಲ್ಲ ನಮ್ಮ ಮಂದಿರ ಕರ್ಕೊಂಡು ಹೋಗಿ ನಮಗಂತೂ MLA ಯಾರ್ದಾರಿಲ್ಲ ರೀ? ಗುಂಡಿ ಸಾಹೇಬ್ ಅವ್ರು ಭೇಟಿಗಿರ ಭೇಟಿಯಾಗಿದ್ದೀವಿ. ಮತ್ತು ಅವ್ರು ಏನಂದ್ರೆ ಹ್ಞೂ ಅಂತಾರೆ ರೀ. ಮಾಡೋತಾರು. ಆ ಕಡೆ ಈ ಕಡೆ ಸುದ್ದಿಗೆ ಬಂದಿಲ್ಲ ಅವ್ರು. ಬಂದೇ ಇಲ್ಲ ಅವ್ರು. ಈಗ ನಿಮಗೆ ರೋಡ್ ಆಗ್ಬೇಕಿಷ್ಟೇ. ರೋಡ್ ತೊಂದ್ರೆ ಭಾಳ ಐತೆ ನಿಮ್ಗೆ. ಭಾಳ ತೊಂದರೆ. ಕಬ್ಬುಗಳು ಹೋಗಕ್ಕೆ ಭಾಳ ತೊಂದರೆ. ಕಂಟಿಗಳು ಭಾಳ ಬೆಳೆದವ್ರು. ಈಗ ಅವು ಕಂಟಿ ನಮ್ಮಲ್ಲಿಯೂ ತಾಳಿಲ್ಲ. ಮತ್ತು ಯಾಕಂದ್ರೆ ಕಂಟಿ 2 ಕಡೆ ಬಂದಾವ. ನಾಲ್ಕು ಕಡೆದು ನಿಂತು ಕಡಿದು ನಾವು ಅದನ್ನು ಸುತ್ತ ಮಾಡ್ಕೋತೀವಿ. ಆದ್ರೆ ರೋಡ್ ಮಾಡ್ಲಕ್ಕೆ ಬಂದ್ರೆ ಸುತ್ತ ಮಾಡ್ಕೋತೀವಿ. ಈಗ ಹಂಗೆ ಕಡಿ ಅಂದ್ರೆ ಯಾರು ಕಡೆ ಆಗಿಲ್ಲ ರೀ. ನೀವು ರೋಡಿಗೆ ಬರ್ಬೇಕು ಮಾಡ್ಲಕ್ಕ ನಮ್ಮನ್ನ ಸಹಕಾರ ಕೊಡ್ತೀವಿ. ನಾವು ಕಂಟಿ ಕೊಡ್ತೀವಿ. ಆಯ್ತು ರೀ. ಹೇಳಿ ತಮ್ಮ. ಮಲ್ಲಿಕಾರ್ಜುನ್ ಕೆಬ್ಬಾನಿ ಅಂತ. ನಾನು ಇಲ್ಲಿ ಹೊಲದಾಗ ಮನೆ ಹಾಕೊಂಡು ಇಲ್ಲಿ ಅದನ್ರಿ. ಈ ಒಂದು 10 ವರ್ಷ ಆತ್ರಿ. ಒಟ್ಟು ರೋಡನೇ ಆಗಿಲ್ಲ. ಒಟ್ಟೆ ರೋಡ್ ಆಗಿಲ್ಲ ರೀ? ರೋಡ್ ಆಗಿಲ್ಲ. ಅದ್ರ ಸಂಬಂಧ ನಮ್ಗೆ ಶಾಲಿ ಹುಡುಗರಿಗೆ ಹೋಗೋದು ಬರೋದು ತೊಂದರೆ ಆಗೈತಿ. ರೋಡ್ ಆತಂದ್ರೆ ಶಾಲಿ ಬಸ್ಸು ಈಗ ನಮ್ಮ ಹೆಟ್ಟಿದ ತನಕ ಬಿಡ್ತೀವತ್ತಾರೆ. ಈಗ ರೋಡ್ ಇಲ್ಲ ನಾವು ಹುಡುಗರು ಹೋದ್ ಊರಾಗ ಬಿಡ್ಬೇಕ್ರಿ. ಅವ್ರು ಮತ್ತೆ ಶಾಲಿ ಟೈಮ್ ಮತ್ತೆ ಕರ್ಕೊಂಡ್ಬರ್ಬೇಕು. ಆದ್ರೆ ಈಗ ನಿಮಗೆ ಇಲ್ಲಿ ಅದು ಬಸ್ ಬಿಡೋದು ಹೋದ್ರಿ. ಈಗ ನಿಮಗೆ ಇಲ್ಲಿ ಅಡ್ಡಾಡ್ಲಿಕ್ಕೆ ತೊಂದರೆ ಇದೆ. ಇದು ಎಷ್ಟು ಕಿಲೋಮೀಟರ್ ಆಗತ್ರಿ? ಇದು ಎಷ್ಟು ಕಿಲೋಮೀಟರ್ ಆಗತ್ರಿ? ಇದು 2 ಕಿಲೋಮೀಟರ್ ಆಗತ್ತೆ. ಇದು ಒಂದು ಸಾರಿ 2.5 ಕಿಲೋಮೀಟರ್. ಇದು ಒಂದು ಸಾರಿ ಅದು ಮಾಡಿದ್ರಲ್ರಿ ಅದನ್ನು ಮೇರ ಮಾಡ್ಯಾರ. ಸ್ವಲ್ಪ ಗರ್ಸ್ ಹೋಗಿದ್ರಿ.